ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರಾಧನಾ, ನಿನ್ ಮನ್ಸು ಸರಿಯಾಗಿಲ್ಲ ಅಂತ ನಾನೇನು ಮಾತಾಡ್ಲಿಲ್ಲ. ಅಮ್ಮ ಎಲ್ಲ ತಪ್ಪು ಹೊರ್ತಾಳೆ ಅಂತ ಸುಮ್ಮನೆ ಎಲ್ಲ ಹೊರೇನೂ ಅವಳ ಮೇಲೆ ಹಾಕೋದು ತಪ್ಪಲ್ವಾ? ಅಮ್ಮ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನೀನು ಬಂದು ಒಂದಿನಾದ್ರೂ ನನಗೆ ಸಮಾಧಾನ ಮಾಡಿದ್ಯಾ? ನಿನಗೆ ಬರೀ ತವರಿನ ಬಗ್ಗೆ ಹೊಗಳೋದು, ಮಾತಾಡೋದು ನೋಡೋದು ಬಿಟ್ರೆ ಬೇರೆ ಟೈಮ್ ಎಲ್ಲಿದೆ? ಸಮಾಧಾನ ಬೇಕಾಗಿರೋದು ಏನಾದ್ರೂ ಕಳ್ಕೊಂಡಿರೋರ್ಗೆ. ನಿನಗೆ ಸಮಾಧಾನದ ಅವಶ್ಯಕತೆ ಇದೆಯಾ ಆರಾಧನಾ? ನೀನ್ ಮಾಡ್ತಿರೋದು, ಮಾತಾಡ್ತಿರೋದು ಯಾವುದು ತಪ್ಪಲ್ಲ. ಯಾಕಂದ್ರೆ ನಿನ್ನ ಬದುಕು ನಿನ್ನ ಕಂಟ್ರೋಲ್ ಮೀರಿ ಹೋಗ್ತಿದೆ. ಯಾವ್ದು ನಿನ್ ಕೈಯಲ್ಲಿಲ್ಲ. ನಿಜ, ವಿಶು ನನ್ನ ಬಿಟ್ಟು ಹೋಗಿದ್ದು, ಕಂಪನಿ ಮರ್ಜ್ ಆಗ್ತಿರೋದು, ಇದ್ಯಾವುದು ನನ್ನ ಕೈಯಲ್ಲಿಲ್ಲ. ಒಪ್ತೀನಿ. ನಿನ್ನ ಕಂಪನಿನ ಈಗ ವರ್ಧನ್ ಗ್ರೂಪ್ಸ್ ಜೊತೆಗೆ ಮರ್ಜ್ ಮಾಡೋದಕ್ಕೆ ಹೊರಟಿದ್ಯಲ್ಲ, ಇದ್ರಿಂದ ನಿನಗೇನ್ ಸಿಗುತ್ತೆ ಅನ್ನೋದಾದ್ರೂ ಯೋಚನೆ ಮಾಡಿದ್ಯಾ? ಇಡೀ ಕಂಪನಿಗೆ ಬಾಸು, ಓನರು, ಚೀಫ್ ಆಗಿದ್ದವಳು ನೀನು. ಇವತ್ತು ಈ ಪಾರ್ಟ್ನರ್ಶಿಪ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ. ಆದ್ರೆ ನಿನಗೇನು ಬೇಕು ಅಂತ ನಿನಗ್ ನೀನ್ ಯಾವತ್ತಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ಯಾ? ಮಾಮ್, ಅದು ಹೇಳು. ಲೀಡರ್ ಆಗಿರೋದು ಬಿಟ್ಟು ಕೆಲಸದವಳಾಗ್ತಿರೋದಕ್ಕೆ ಕಾರಣ ಏನು? ಹೇಳು, ನಿಂಗೇನ್ ಬೇಕು? ನಾನು ಬದುಕಬೇಕು, ಮೊದಲಿನ ಹಾಗೆ ಬದುಕಬೇಕು, ಕೆಲಸ ಮಾಡಬೇಕು, ಅಷ್ಟೇನಾ? ನಾನು ನಂಬಲ್ಲ. ನಿಜ ಹೇಳು ಆರಾಧನಾ, ನಿಂಗೇನ್ ಬೇಕು? ಸ್ವಲ್ಪ ಹೊತ್ತು ಯಾರ ಬಗ್ಗೆನೂ ಯೋಚನೆ ಮಾಡದೆ ನಿನ್ನ ಬಗ್ಗೆ ನೀನು ಕಾಳಜಿ ತಗೋ. ನಿನ್ನನ್ನ ನೀನು ತ್ಯಾಗದ ಪ್ರತೀಕ ಅನ್ಕೊಳ್ದೆ ನಿನಗೇನು ಬೇಕು ಅನ್ನೋದನ್ನ ಕಣ್ಣು ಮುಚ್ಚಿ ಪ್ರಶ್ನೆ ಮಾಡ್ಕೋ. ಉತ್ತರ ಸಿಗಬಹುದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.